ಕಂಬಾರ ಪ್ಯಾಚ್ ಬಿಡದನ್ರಿ ಒಂದು ಸ್ವಲ್ಪ ನೋಡ್ಕೊಂಡು ಹೋಳಾದ ಹೋಗ್ಬೇಕ್ರಿ. ನಾ ಹೋಳಾದ ಹೊಂಟಿ ನೀವು ಬಂದು ಗಾಸ್ ಸತ್ತು ಹಾದು ಬಿಟ್ರಿ. ಯಾಕ ನಂದಟ್ ಕೈ ತಿರುವಿ ಮುರಿಬೇಕತ್ ಮಾಡಿರಿ ಹೇಳಕ್ ಬರಲ್ರಿ. ಬಿಡ್ರಿ ಯಪ್ಪ ಬಿಡ್ರಿ, ಏನ್ ಹೇಳ್ತೀವಿ ನಾವು ಉಸಿರು ಗಟ್ಲಾತೈತಿ ಬಿಡ್ರಿ. ನೋಡ್ ಮುಂಜಾನೆ ಯಾರು ಮಾರಿ ನಾ ಬಿಡ್ರಿ ಸರಿ ಕಡೆ. ಯಾಕೋ ದೋಸ್ತ ಏನಾಯ್ತು? ಮತ್ತೇನಾಕೈತಿ? ಬರೀ ಹೆಣ್ಮಕ್ಳು ನೋಡಿದ್ರೆ ನಮ್ಮ ಕೈ ಕಾಲು ತಾರ ನಡುಗ್ತಾವ. ಅಂತದ್ರಾಗ ನಿಮ್ಮಂತ ಹರಿಯಾರ ಬಂದು ತ್ಯಾಕಿ ಹಾದು ಹೇಳಿದ್ರೆ ಕೇಳಿರಿ ಮೈಯಾಗಿನ ರಕ್ತ ಹೆಪ್ಪು ಕಟ್ಟಿದಂಗಾಗಿ ಜಟಕ ಬಂದಂಗ ಆಲಾತೈತ್ರಿ. ಥ್ಯಾಂಕ್ಸ್ ಫ್ರೆಂಡ್. ಟ್ಯಾಕ್ಸ್ ತಗೊಂಡ ಪೆಂಡ್ ಬಡಿಬೇಕತ್ ಮಾಡ್ರಿ. ಶ್ರೀರಾಮಚಂದ್ರ, ಥ್ಯಾಂಕ್ಸ್ ಅಂದ್ರೆ ಟ್ಯಾಕ್ಸ್ ಅಲ್ಲ, ನೀ ಮಾಡಿದ ಉಪಕಾರಕ್ಕೆ ಧನ್ಯವಾದಗಳು ಎಂದರ್ಥ. ಅರ್ಥಕ್ಕೆ ಅನರ್ಥ ಆಗುವಂತ ಮಾತು ಯಾಕೆ ಮಾತಾಡ್ತೀರಿ? ಅಲ್ಲ ತಿಳಿಲಾರ್ದವ್ರ ಮುಂದೆ ಮಾತಾಡಿದ್ರೆ ಏನು ಭಾಳ ದೊಡ್ಡ ಸ್ಥಿತಿ ಬಂದಂಗ ಆಕತ್ತೇನ್ರಿ? ದಿಸ್ ಈಸ್ ಮೈ ಓನ್ ಸ್ಟೈಲ್, ಡೋಂಟ್ ಮಿಸ್ಟೇಕ್ ಮೀ. ನಿಮ್ಮ ಅವ್ನ ತವ್ರ ಮನಿ ಅಮೇರಿಕಾ ಅನ್ರಿ? ಅಮೇರಿಕಾ ಅಲ್ಲ, ಕಾಲೇಜ್ನಲ್ಲಿ ನನ್ನ ಫ್ರೆಂಡ್ ಜೊತೆ ಇಂಗ್ಲಿಷ್ನಲ್ಲಿ ಮಾತಾಡಿ ಅದೇ ಚಟ. ಹೆಣ್ಣಿಗೆ ಚಟ ಎಂದು ಒಳ್ಳೇದಲ್ರಿ. ಸುಳ್ಳ ನನ್ನ ಮುಂದೆ ದಿಮಾಕ್ ಮಾಡಕ್ ಹೋಗ್ಬೇಡ್ರಿ. ಈಗ ನಾನೇ ಇಂಗ್ಲೀಷ್ನ್ಯಾಗ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಇಂಗ್ಲೀಷ್ನ್ಯಾಗ ಉತ್ತರ ಕೊಡ್ತೀರಿ ನೀವು? ನಿನಗೂ ಇಂಗ್ಲಿಷ್ ಬರ್ತಾವ? ಹ್ಞೂ, ನನಗೂ ಇಂಗ್ಲೀಷ್ ಬರ್ತಾವು. ಮತ್ತೆ ಬಂದ್ರೆ ಯಾಕೆ ಮಾತಾಡಂಗಿಲ್ಲ? ಬಂದರು ಬಾರದಂತಿರಬೇಕು, ಬಾರದಿರೆ ಬಂದವರಂತಿರಬಾರದು. ಒಂದು ವೇಳೆ ಬಾರದಿರೆ ಬಂದವರ ಜೊತೆ ಬಾಯಿಗೂಡಿಸಿದರೆ ನಗುವವರ ಮುಂದೆ ನಗ್ಗೇಡಿ ನೋಡಿದ ಈ ಶ್ರೀರಾಮನಾಥ. ಆಹಾ, ಈ ಮಾತು ಅದು ಎಷ್ಟು ಸುಂದರ. ಅದು ಹೋಗ್ಲಿ, ನಿಂದೆಷ್ಟಾಗೆ ಶಿಕ್ಷಣ? ನನ್ನ ಶಿಕ್ಷಣ ಈ ಜೀವ ಇರುವವರೆಗೂ ರಕ್ಷಣೆ ಮಾಡಿಕೊಳ್ಳುವಷ್ಟಾಗೈತಿ. ಆದ್ರೂ ಅದಕ್ಕೆ ಬೆಲೆ ಇಲ್ಲ. ಯಾಕಂದ್ರೆ ನಂದು ಗುರು ಇಲ್ಲದ ವಿದ್ಯಾ, ಗುರಿ ಇಲ್ಲದ ಬದುಕು. ಪರದೇಶಿ ಕಂದನ ಪರಮಾತ್ಮನ ಕಾಪಾಡ್ತಾನು ನಿಜ, ಆದ್ರೆ ನನ್ನಲ್ಲಿದ್ದ ವಿದ್ಯಾ ಸರ್ಕಾರಕ್ಕೆ ಸಿದ್ಧ ಮಾಡಿ ತೋರಿಸ್ಲಾಕ ನನ್ನಂತೇಳಿ ಸಾಲಿ ಕಲ್ತು ನನಗೆ ಸರ್ಟಿಫಿಕೇಟ್ ಇಲ್ಲ. ದೇವ್ರು ನನಗೆ ಶಕ್ತಿ ಕೊಟ್ಟಾನ. ಯಾವುದೇ ಕೆಲಸ ಇದ್ರು ಸೈ ಹೊಟ್ಟಿ ಮಾತ್ರ ತುಂಬಿಸ್ಕೊತಾನ. ರಾಮು, ದೇವ್ರ ನಿನಗ ಶಕ್ತಿನೂ ಕೊಟ್ಟಾನ, ಮಾತ್ನಾಗ ಮಂದಿಗೆ ಮಾಡೋಡು ಯುಕ್ತಿನೂ ಕೊಟ್ಟಾನ. ಮಾತ್ನ್ಯಾಗ ಮಳ್ಳು ಮಾಡೋದಲ್ಲ, ಎಷ್ಟೋ ಮಂದಿ ದೇವ್ರನ್ನು ಸಹಿತ ಮಳ್ಳು ಮಾಡೋರ್ದಾರ. ದೇವ್ರ ಸಹಿತ ಮಳ್ಳು ಮಾಡ್ತಾರು. ಹೌದು, ದೇವ್ರನ್ನ ಹೆಂಗ್ ಮಳ್ಳು ಮಾಡ್ತಾರ? ಮಾತಿನ ಯುಕ್ತಿಯಿಂದ ಮಾನವರನ್ನ ಮಳ್ಳು ಮಾಡಿದರೆ ಅಚಲವಾದ ಭಕ್ತಿ ಅನ್ನೋ ಶಕ್ತಿಯಿಂದ ದೇವ್ರ ಸಹಿತ ಮಳ್ಳಾಕನ. ರಾಮು, ಈ ನಿನ್ ಮಾತು ಕೇಳ್ತಾ ಇದ್ರೆ ನನ್ ಮೈಯಾಗ ಜುಮ್ ಅಂದಂಗ ಆಕೇತ್ ನೋಡಿ. ಜುಮ್ ಅಂದಂಗಾದ್ರೆ ಸುಮ್ಮ ನೀವು ಬಂದಂಗ ಹೋಗಿಬಿಡ್ರಿ. ಏನನ್ನ ಕಲಿಯುಗದ ಶ್ರೀರಾಮ. ಯಾಕ್ರಿ ಮೈಯಾಗ ಐತಿಲೋ ಆರಾಮ? ಆರಾಮವಿಲ್ಲದ ಔಷಧಿಯೇ ಆ ನಿನ್ನ ಪ್ರೇಮ. ಆ ಪ್ರೇಮದೊಳಗಡಗಿದೆಯಲ್ಲವೇ ಕ್ಷಣಿಕ ಕಾಮ. ಕಾಮದಾಸಗೆ ಕಂಡವರ ಮೇಲೆ ಪ್ರೇಮ ಮಾಡಲು ನಾನೇನು ಕುಲಗೆಟ್ಟ ಹೆಣ್ಣಲ್ಲ ಎಂದಿದ್ದರು ನಾನಿಮ್ಮ ಚರಣದಾಸಿ. ಇವನು ಈ ಹುಡುಗಿ ನಾನು ಗುದುಮರಿಗೆ ಕೆಡವಂಗೆ ಕಾಣ್ತೈತ್ರಿ. ತುಂಬ ಆಗಲಿ, ಒಪ್ಪಿಕೊಂಡು ಒಪ್ಪಿ ಮುತ್ತು ಕೊಟ್ಟು ಮುಂದುವರಿಸುವೆ ನಮ್ಮ ಪ್ರೇಮಾಯಣದ ಪ್ರಥಮ ಅಂಕ. ಆಹೇ ಮುರುಗನಂದನಿ, ನಾನು ನಿನ್ನ ಮಾತಿಗೆ ಒಪ್ಪಿಕೊಳ್ಳುವೆ, ಆದರೆ ನನ್ನದೊಂದು ಕರಾರು. ಏನು ಸ್ವಾಮಿ? ಸಂಕೋಚವಿಲ್ಲದ ಪೇಳಿ. ನಿನಗೆ ಎಷ್ಟೇ ಕಷ್ಟ ಬಂದರೂ ಮಾಯದ ಜಿಂಕೆಯನ್ನು ಬೇಡಬಾರದು, ಮತ್ತು ನಾನು ನಿನಗೆ ಏನು ಬೇಕಾದ್ದು ಮಾಡಿದರೂ ನೀ ನನ್ನ ಕೈ ಬಿಡಬಾರದು. ಇಷ್ಟೇ ನನ್ನ ಕಳಕಳಿ ವಿನಂತಿ. ಆಗಲಿ ಸ್ವಾಮಿ, ಆಗಲಿ. ನೀವು ನನಗೆ ಬೇಕಾದನ್ನು ಮಾಡಿದ್ರು, ನನ್ನ ಪ್ರಾಣ ಹೋದ್ರು, ನಾ ನಿಮ್ಮ ಕೈ ಬಿಡುವುದಿಲ್ಲ. ನಾಥ. ಎದರ ನಾಥ? ನಿಮ್ಮ ನಾಥ. ಸೀತಾ, ನಾನು ಸ್ವಯಂವರಕ್ಕೆ ಸಿದ್ಧನಾಗುವ ಪೂರ್ವದಲ್ಲಿಯೇ ನನ್ನ ಓಟಿ ನಾಥ ನಾರಲು ಶುರುವಾಯಿತೆ. ನಾಥ ಎಂದರೆ ನಾರುವುದಲ್ಲ ಸ್ವಾಮಿ. ತ್ರೇತಾಯುಗದಲ್ಲಿ ಗಂಡನಿಗೆ ನಾಥ ಎನ್ನುವುದು ರೂಢಿ. ಅದನ್ನು ನಾನು ನಿಮಗೆ ಉಪಯೋಗಿಸಿದೆ ನೋಡಿ. ಹಾಗಾದ್ರೆ ಈ ನಾಥನ ಮನಸ್ಸು ಸೋತು ಹೋಗಿ ಜೋತು ಬೀಳುವಂತೆ ಒಂದು ಗೀತೆಯನ್ನು ಹಾಡು. ಆಗಲಿ.
ಹರ್ಕೊಂಡೋತೋ ಎಮ್ಮಿ ಕರ ಕಟ್ಟಾಕ್ ಹೋಗೋ ಜೋಕ್ಮಾರ ಅವ್ವ ಮಾಡ್ಯಾಳ ಸಾಂಬಾರ ನಿಮ್ಮಪ್ಪ ತಿಂದಣ ಬಾಯಾಗ ಓಂಕಾರ. ನಮಸ್ಕಾರ ರೀ ಸಾಹೇಬ್ರ ನಮಸ್ಕಾರ. ಕನ್ನಡ ಧರ್ತಿ ಕ್ರೋಶನ್ ಹಿಂಗ್ ಹರಿಗಾಡಕ್ ಹೊಂಟಿದ್ದಿ, ಎಲ್ಲಿ ಹೊಂಟಿದ್ದಿ? ಎಲ್ಲಿಲ್ರಿ ಸಾಹೇಬ್ರ, ಯಾಕೋ ಏನೋ ಒಟ್ಟು ನನ್ನ ಮೈಯಾಗ ನಾ ಆರಾಮಿದ್ದಿಲ್ರಿ, ಅದ ನಿಮ್ ಕಡೆ ಹೊಂಟಿದ್ನಿ, ನೀವ ಇಲ್ಲ ಸಿಕ್ಕಿಲ್ಲ. ಬಾಳ ಅಂದ್ರ ಬಾಳ ಚಲೋ ಆತ್ ನೋಡ್ರಿ. ಆರಾಮಿದ್ದಿಲ್ಲ? ಹ್ಞೂ ರೀ. ಜಮಖಂಡಿ ಕುಬೇರ್ ಬಾರ್ ಸಂಧ್ಯಾಗದು ಹೋಗಿದ್ದೆ ಮಗನ. ಮತ್ತೆ ಅಲ್ಲೇನ್ ಹೋಗಿರಿ ಸಾಹೇಬ್ರ? ಅಲ್ಲಿ ಹೋಗಿಲ್ಲ ಅಂದ್ರೆ ಬಿಜಾಪುರ ಲಕ್ಷ್ಮೀ ತಾಕಿದ್ ಸಂಧ್ಯಾಗ ಹೋಗಿರ್ಬೇಕು ಮಗನ. ಇಲ್ರಿ ಸಾಹೇಬ್ರ, ಅಲ್ಲೇನ್ ಹೋಗಿರಿ? ಹೋಗುವಷ್ಟಿಗೆಲ್ಲ ರಗಡ್ ಹೋಗಿವಲ್ರಿ. ಹೋಗಿ ಪೊಲೀಸ್ ಕಡೆ ಕಡ್ತಾ ತಿಂದ ಒಟ್ಟ ಅರಿಶಿನ ಚಿಕಾಸ್ಕೊಂಡ್ ಬಂದಿವ್ರಿ. ಈಗ ಏನ್ ಹೋಗಿರಿ ಸಾಹೇಬ್ರ? ಎಲ್ಲ ವಯಸ್ಸಾಗ್ಯಾವ. ಈಗರೇನ್ ಹೋಗು ಬೀಜನ ಮಗನ, ನೀ ಏನ್ ಹದ್ರು ಬೀಜ ಅಲ್ಲ, ಫುಲ್ ವಾಜಿ ಬೀಜ. ಮೊನ್ನೆ ಮಡ್ಡಿ ಮಣಿ ಸಂಗವನ ಕೈಯಾಗ ಸಿಕ್ ರಾಡಿ ಬೇಳಂಗ್ ಗುಮ್ಮಿಸ್ಕೊಂಡ್ ಬಂದಿ ಎತ್ತಲ. ಸಾಹೇಬ್ರ ಅದ ನಾಲ್ರಿ ನಮ್ಮ ಚಡ್ಡಿ ದೋಸ್ತ ಕಲ್ಲು ಕಾಕಾರಿ ಅವ. ಓಹೋ ನೆನಪಾತ್ ನೋಡಪ್ಪ. ಹೋಗ್ಲಿ ಬಿಡಪ್ಪ. ಈಗ ಏನ್ ನೂಸ್ಕೊಂಡ್ ಬಂದದಿ? ನೂಸುದದು ಏನು ಇಲ್ರಿ ಸಾಹೇಬ್ರ, ಒಟ್ಟ ಒಂದು 4 ದಿನ ಆತ್ರಿ. ಬರೇ ಬಿಸಲಾಗ ಕುಂಡ್ರಂಗ ಆಕತ್ರಿ. ಬಿಸಲಾಗ? ಮೂರಿ ಮತ್ತ ಬರೇ ಹಸಿ ಮಾಯಿನ್ಕಾಯನ ತಿನ್ನಂಗ ಆಕತ್ರಿ. ಮತ್ತ ಕೋತಂಬರಿ ವಾಸನೆದು ಬಡಿತಂದ್ರಿ ವಾಂತಿ ಬಂದಂಗ ಆಲತ್ತದ್ರಿ ಸಾಹೇಬ್ರ. ಹಂಗಾದ್ರೆ ಇದು ಉಲ್ಟಾ ಆಗೈತು. ಉಲ್ಟಾ ದನ ಡಾಕ್ಟರ್ ನಂತಿಕ್ ಹೋಗ್ ಮಗನ. ನಿಮ್ಮಂತ ಹುತ್ತು ಸುಳಿ ಮಗ ಡಾಕ್ಟರ್ ಲಕ್ಕೆ ನಾ ಯಾಕಲ್ಲಿ ಹೋಲ್ರಿ ಸಾಹೇಬ್ರ? ಇದೇನೋ ಉಲ್ಟಾ ಆದಂಗ ಕಾಣ್ತೈತಿ ಮಗನ. ಉಲ್ಟಾ ಉಲ್ಟಾ ಮೀನ್ಸ್ ವಾಟ್? ಉಲ್ಟಾ ಮೀನ್ಸ್ ಹೊನ್ಸ್ ಅಂದ್ರ ಹೊಸ್ತಾಗಿ ಮದುವೆ ಆದವ್ರು ಏನಾರ ಕಿಸಾಮತಿ ಕಿಸಿದ್ರ ಅಂದ್ರ ಇದು ಹೆಂಗಸರಿ ಬರು ಜಡ್ಡು ಮಗನ ಮುರಿಯ. ಮನುಷ್ಯ ಅದೀವ ಏನ್ ಜರ್ಸಿ ದನಾಗಿನ ಅದೀವ? ನನಗೂ ಒಟ್ಟು ತಿಳ್ದಂಗ ಆಗಿದ್ರಿ ಸಾಹೇಬ್ರ. ಸಾಹೇಬ್ರ ಇದು ಇಂಗ್ಲೀಷ್ದಾಗ ಹಾಡೋದು ಹಾಕಿರ್ಬೇಕನ್ರಿ ಹಿಂಗ. ಇಂಗ್ಲೀಷ್ ಹಾಡ ಹಾಡ್ತೀಯ? ಒಟ್ಟ ಕೇಳಿಲ್ಲನ್ರಿ ನೀವು? ಒಟ್ಟ ನನ್ನ ಪ್ರೋಗ್ರಾಮ್ ಕೊಟ್ಟ ಸೌಡ ಇಲ್ರಿ. ಒಟ್ಟ ಸೌಡಿಲ್ಲ. ನಿನ್ನಿಂದ ಮಣ್ಣು ಇಲ್ಲೇ ಸುಡುಗಾಡದಾಗ ಐತ್ರಿ. ಆತಂದ್ರ ಈಗ ನೀ ಇಂಜೆಕ್ಷನ್ ಮಾಡಿಸ್ಕೊತೀವೋ ಪ್ರೋಗ್ರಾಮ್ ಮಾಡ್ಲಾಕ ಸೀದಾ ಸುಡುಗಾಡಕ್ ಹೋಗ್ಬೇಕತ್ತೀವ ಮಗನ. ನೀವೇನ್ ಇಂಜೆಕ್ಷನ್ ಏನ್ ಇಲ್ಲೇ ಮಾಡ್ತೀರೋ ಏನ್ ಅಲ್ಲಿ ಮಾಡ್ತಿರೋ? ಅಲ್ಲೇನು ಕಿಸಿಲಾಕ್ ಬರ್ತೀವಿ ಮಗನ. ಇಲ್ಲೇ ಬೈಕ್ ನಿಂದ್ರು ಬಡದು ಕಳಿಸ್ತನು ಮಗನ. ಬಾಯಿ ನೋಡ್ರಿ, ಬಾಯಿ ಹೆಂಗ್ ಬೊಂಬಾಯಿ ಆಗೈತಿ. ಬಾಯಾಗ ಯಾರು ಇಂಗಳ ಊಟ ಇಟ್ಟ ಜಡ್ದಂಗ್ ಕಾಣು. ಏನು ಗೂಟ ಪಾಠ ಬಾಳ್ ಕಿಸದಾಡಕತ್ತೇದಿ? ಏನದು? ಏನಿಲ್ರಿ ಸಾಹೇಬ್ರ, ಒಟ್ಟ ನೀವು ಬಾಯಿ ತೆಗೆದು ಮಾತಾಡಕತ್ರಂದ್ರ ಒಟ್ಟ ನಿಮ್ ಬಾಯಾಗ ಸುಪ್ರಭಾತಗಳು ಬರ್ತಾವಲ್ರಿ ಸಾಹೇಬ್ರ. ಹಿಂಗ ಸುಪ್ರಭಾತ ಬರೋದು ಏನ್ ಮಾಡ್ತಾವ ಮಗನ? ನಿಮ್ಗತಿ ಏನ್ ಹಡಕಲ್ ಜಾತಿ ಅವತ್ ತಿಳಿದಿ ಏನೋ? ಬ್ರಾಹ್ಮಣ ಜಾತಿಯಾಗ ಹುಟ್ಟಿದ. ಇರ್ಲಿ ನಂದು ಅವಸರತಿ. ಇಂಜೆಕ್ಷನ್ ಮಾಡಿಸ್ಕೋತೀವೋ ಸೀದಾ ಹೊಕ್ಕಾಕ ಹೋಗ್ಬೇಕತ್ತೀವ. ಹೊಕ್ಕಕ್ಕ ನೋಡೋದೆಲ್ಲ ಹೋಗಿದ್ರಿ. ಇಲ್ಲಿ ಮಾಡ್ಬಿಟ್ರಿ ಗಪ್ನ ಐತ. ಮಗಪ್ಪ ಚೆಕ್ ಮಾಡ್ತೀರ? ನೀವು ಎದಾಗ ಚೆಕ್ ಮಾಡ್ಬಿಡ್ರಿ, ಡುಬ್ಬದಾಗ ಚೆಕ್ ಮಾಡ್ರಿ. ಡುಬ್ಬದಾಗ ಇಲ್ಲ, ಮೊದಲು ಎದಿ ನೋಡ್ಕೊಂಡ ಡುಬ್ಬ ಏತಮ್ಮ ಈ ಕಡೆ ಕಟ್ಟಿ. ಏನ್ ದೇವ್ರಿ ಇವಾಗ ಹಾರ್ಟ್ ಪಾಟ ಹಾಕ್ಯಾನಿಲ್ಲ ಹೊತ್ತನ್ನ. ಹಾರ್ಟ್ ಅಂದ್ರೆ ಮಣಿ ಪಾಯ ತೆಗ್ದವ್ರಂಗ ಸಮಿಟ್ ಕಲಿ ಸುರಿದಂಗ ಆಗೈತಿ. ಹಂಗಿಲ್ಲ ಅದು. ಚರ್ಮದು ಮುರಾಯಮ್ಮಿ ಕ್ವಾಣಿನ ಕರೀನ್ ನೋಡಿದಂಗ ಆಕೈತಿ ಸಾಹೇಬ್ರ. ನಾವ್ ಕರೆ ಹೇಳ್ಬೇಕಂದ್ರ ನಾ ಮನುಷ್ಯರಿಗೆ ಹುಟ್ಟಿಲ್ರಿ. ನಾ ಪಕ್ಕ ಸುರ್ತಿ ಮೀ ಜಾತಿ. ಇವಂಗೇನು ಕುದುರೆ ಕ್ರಾಸ್ ಆತ ಏನ್ ಇವಂಗ? ಸಾಹೇಬ್ರ ಇದು ಮೊದಲು ಇಂಜೆಕ್ಷನ್ ಮಾಡ್ರಿ. ಫಸ್ಟ್ ಕ್ಲಾಸ್ ತಿಂಡಿಲೆ. ಏನ್ರಿ ಸಾಹೇಬ್ರ ಇಂಜೆಕ್ಷನ್ ಬೇಸ್ ನನ್ನ ಸ್ವಂಟ ಮಟ್ಟ ಐತ್ಲೆ. ನಿಮ್ಮಂತ ದಿಪ್ ಮೇಯವ್ರಿಗೆ ಇದ ಮಗನ. ಹೆಂಗೈತ್ರಿ ಸಾಹೇಬ್ರ? ಸೌಕಸ್ ಮಾಡ್ಬೇಕ್ರಿ. ಒಳಗೆ ನೀರು ತುಂಬ್ಯಾನು ಯಾರಿಗೆ ಗೊತ್ತಾವನು? ಅಂತ ಹೇಳುದ್ರೆ ಏನೈತಳಪ್ಪ, ನಿನ್ನ ಗಂಟು ಆಗಂಗಿಲ್ಲ. ಆಕ್ಚುಲಿ ನಾವು ಮನುಷ್ಯರಿಗೆ ಹುಟ್ಟಿಲ್ಲ ತಳಿ ಆಗ ಏನಿಲ್ರಿ. ಮತ್ತೆ ಸಾಹೇಬ್ರ ಗುಳಿಗೆದು ಚಲೋನು ಕೊಟ್ರಿ ನನಗೆ ಒಂದಿಟ್ಟ ಪಟ್ಟ ಆರಾಮ ಆಗ್ಬೇಕು. ಮತ್ತೆ ನನಗೆ ನಾವು ದಿಪ್ ಮನುಷ್ಯನ ನೋಡ್ಕೊಳ್ತೀವಿ, ಕುಳ ನೋಡಿ ಕೂಲಿ ಮಾಡಂದಾರ. ಹ್ಞೂ ರೀ ತಮ್ಮ ಹಳಸಲೆ ಒಂದ್ ಹಿಂದಿಗಡೆ ಮಧ್ಯಾಹ್ನಕ್ಕೆ ಬಂದಾಗ ಊಟ ಮಾಡಿ ಒಂದ್ ಚಂಜಿ ಮಾಡಿ ನಿಮ್ಮ ಹೆಣ್ಮಕ್ಳು ನೀವು ಎದಕ್ಕಿಂತ ತಪ್ಪತ್ನಾಗ ನಾನು ಹೆಂಡತಿ ನೆನೆಸ್ತೀವೋ. ನನ್ನ ಹೆಂಡತಿಲ್ಲ, ನನ್ನ ಹೆಂಡತಿ ಸತ್ತು 20 ವರ್ಷ ಆತು. ಅವಗಾಡ ಆತಪ್ಪ ಇದು. ಬೇಕಂದ್ರೆ ಇವತ್ತು ರಾತ್ರಿ ನೀನು ನಮ್ಮ ಮನೆಗೆ ಬಾರೋ. ಮಂದಿ ಹಿಂಗೆ ಕಬರಿಗೆ ಇಟ್ಟತ್ತೀವಪ್ಪ.
ಏನ್ ಮಾಡೋದು ಮರ ಹೆಂಗಸರು ನಾರಿಗಿಡಿ ಗಂಡಸರು ಕಣ್ಣಾಗ ನದ್ರಾಗ ಕಾಣುವಾರಲ್ಲ ಒಟ್ಟ ಚಿಂತೆ ಮಾಡ್ಬೇಡ. ಇದೇನ್ರಿ ಎಂತ ಗುಳಿಗ್ರಿ ಇವು ಇಲ್ಲಿ ಬೇರೆ ಇದಾವಳು ಬೇರೆ. ಈ ಎಮ್ಮಿಗಳು ಬೆದಿಗೆ ಬರ್ಲಾದಾಗ ಕೊಡ್ತಾರಲ್ಲ ಅಂತ ಗುಳಿಗೆ ಕೊಟ್ಟಿಲ್ರಿ ಸಾಹೇಬ್ರ ನೋಡ್ರಿ ಮತ್ತ ಈ ಗುಳಿಗೆ ತಗೊಳ್ಳ ನಾವು ಗಬ್ಬ ಆಗ್ಬಾರ್ದು ಹಂಗೇನ್ರಿ ಜರ್ಕರ್ತ ಆತಂದ್ರೆ ನಿಮ್ಮನ್ನ ಗಬ್ಬ ಮಾಡುತ್ತಾರ ನಾ ಬಿಡುದಿಲ್ಲ ಮತ್ತ ತಮ್ಮ ಅಪಾರ ತಿಳ್ಕೊಳಕ್ ಹೋಗ್ಬೇಡ್ರಿ. ಹಾ ಭಗವಂತ ಹ್ಮ್. ನೋಡಿ ಇಲ್ಲಿ ಭಕ್ತಿ ಮಾಡೋದ್ರಿಂದನು ಮಕ್ಕಳನ್ನ ಕೊಟ್ಟವದ ನಂಗೆ ಮಾಡಕ್ ಹೋಗ್ಬೇಡ ಸಾಹೇಬ್ರ ನಾ ನಿಮ್ ಬಗ್ಗೆ ಬಾಳ ಅಂದ್ರೆ ಬಾಳ ಕೇಳಿನಲ್ರಿ ಏನೇನಪ್ಪ ಒಟ್ಟ ಮುಂಡುಗನೂರು ಊರ್ ಮಂದಿನ ನಿಮ್ ಮ್ಯಾಲ ಬಾಳ ಅಂದ್ರ ಬಾಳ ಪ್ರೀತಿ ಇತ್ತಲ್ಲ ಹಿಂಗ್ಯಾಂಗ್ರಿ ಪ್ರೀತಿ ಇರುದೇನ್ ಮಾಡ್ತಾರೋ ಮಗನ ಮುಂಡುಗನೂರು ಊರಿಗೆ ಹುಟ್ಟೇನೆ ತಿಳ್ಕೊ. ಪೂರಾ ಹುಟ್ಟಿ ಬೆಳೆದ ಊರು ಹೊಳದಂಡಿ ಊರ ಕಾಸಿದ್ದಂಗ ಊರ ಮುಂಡುಗನೂರು ಊರಿಗೆ ಹುಟ್ಟಿರಿ ಮಾಳಿಂಗ್ರ ನಮ್ಮ ಊರಾಗ ಹುಟ್ಟೇನು ಅಪ್ಪ. ಮತ್ತೆ ಇನ್ನೊಂದು ಕೇಳಿನಲ್ರಿ ನಾನು ಏನು ಈ ನಿಮ್ಮ ಗಂಟಲದೊಳಗ ಈ ಡೋಲಕ ಕ್ಯಾಶೋ ಪ್ಯಾಡ ಇವೆಲ್ಲ ನಿಮ್ ಗಂಟಲದೊಳಗ ಅದಾವತ್ತಲ್ರಿ ಖರೇನ್ರಿ ಡೋಲಕ ಪ್ಯಾಡ ನನ್ನ ಗಂಟಲ್ದಾಗ ಸಿಗುದೇನ್ ಮಾಡ್ತಾವ ಮಗನ ಸಂಗೀತಗಾರ ಹೊಟ್ಟಿಲೆ ಹುಟ್ಟೇನೆ ತಿಳ್ಕೊ. ಈಗ ಪೂರಾ ಊರ್ ಮಂದಿ ಆತ ಈಗ ಸಂಗೀತಗಾರ ನಿಮಗ್ ತಿಳಿತನ್ರಿ ಇದು ಏನಾಗೈತಂದ್ರ ಮುದೋಳ ಕ್ರಾಸಿಂಗ್ ಆಗೈತಿ ಮತ್ತ ಹೋತಿಗೂ ಹಾದಿವ ಏನ್ ಬಿಡಪ್ಪ ಮೈಕ್ ನುಂಗಿನಿ ಸಾಹೇಬ್ರ ಬಾಯಿ ಮಾಡಕ್ ಹೋಗ್ಬೇಡ್ರಿ ನವಿಲ ತತ್ತಿ ಹಾಕ್ಲಾಕತತಿ ಸಾಹೇಬ್ರ ಇವನು ಮಾತು ಹೊಳಿ ಕುದುರೆ ಕ್ರಾಸಿಂಗ್ ಹಾಕಿ ಹೇಳ್ರಿ. ಹಾ ಸಾಹೇಬ್ರ ಹಂಗಾದ್ರ ನಿಮ್ ಗಂಟದಾಗ ಇವೆಲ್ಲ ಸಿಕ್ಕಿದ್ದ ಕರಿ ಆದ್ರ ಚೆಕ್ ಮಾಡವ್ ನಾ ಒಂದ್ ತಿಂಡಿಲಿ ಹಾಡಾಡ್ತಾನ ನೀವು ಕರೆಕ್ಟ್ ತಿಂಡಿಲಿ ಬರ್ಸ್ಬೇಕ್ರಿ ಅದಕ್ಕೆ ಬರ್ಸ್ತೀರಿ ಏಕ ಕೊಡಪಿ ಅಂತ ತಗೊಳ್ರಿ ಮುಂಡಗನೂರ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಹೊಳೆದಂಗ ಚಿನ್ನ ಅಂತಿದ್ದಿರಣ್ಣ ಕೋಲಾರದ ಮೀನ ಮುತ್ತಿನೊಳಗ ಮೆತ್ತಾಗ ಮಾಡಿದಿ ಕರೆ ಹೇಳ ನೀನ ಬರತಿ ಇಲ್ಲೋ ಬೆಣ್ಣ ಕರಕೊಂಡ ಬಾರೋ ತಮ್ಮ ಮಾಸ್ತರನ ಪೇಪರ್ ಬರಿಲಾಕ ಈಗಿನ ಹುಡುಗರು ಸಾಲಿ ಕಲಿಯತಾರ ದನ ಕಾಯುದುಕ ಕರೆ ಸಂಗೀತ ಮಾಸ್ತರ್ಗ ಹುಟ್ಟಿಯಪ್ಪ ನೀ ಊರ ಅವ್ರಿಗೆ ಹುಟ್ಟೇನಿ ಮುಂಡುಗನೂರು ಊರಿಗೆ ಹುಟ್ಟೇನಿ ಮಗನ ಇನ್ನ ಏನ್ ತಿಂಡಿ ಐತ್ಯ ನನ್ನ ಇದು ರೀ ಮತ್ತ ನನಗ ಈಗ ಹೋಗ್ಬೇಕ್ರಿ ನಾನು ಲೇಟ್ ಆಕತಿ ಮತ್ ನನ್ನ ಹೊಟ್ಟಿಗೆ ಪಂತ್ಯ ದೊಡ್ಡ ಶಿಸ್ತಂಗ ಹೇಳ್ರಿ ಮತ್ತೆ ಏನ್ ಹೇಳುದತ್ತಮ್ಮ ನೀವು ಎಲ್ಲ ಮುರ ಎಮ್ಮಿ ನೋಡಿದಂಗ ಆಕತಿ ಹೆಂಡಿ ಒಂದ್ ಬಿಟ್ಟು ಎಲ್ಲ ತಿನ್ರಿ ತಿನ್ನಂಗಾದ್ರೆ ಹೆಂಡಿನೂ ತಿನ್ರಿ ಹಂಗ್ಯಾಕ್ರಿ ಸಾಹೇಬ್ರ ಮನುಷ್ಯರೇನ್ರಿ ಹೆಂಡಿ ತಿಂತಾರನ್ರಿ ಮತ್ತ ಸಾಹೇಬ್ರ ನಾ ಇನ್ ಹೋಗ್ಬಲ್ರಿ ಅಪ್ಪಾರ ಬಿಲ್ ಯಾರು ಕೊಡ್ತಾರ ಬಿಲ್ ಮತ್ತೊಂಬದಾಗ ಕೊಡ್ತಾನಲ್ರಿ ನಿಮ್ ಬಿಟ್ಟು ಮತ್ತೆಲ್ಲ ಹೋಗ್ಕನನ್ರಿ ನಾ ಹಾ ಹೋಗ್ಪ ಯಾಕ ತಂಗಿ ಇಟ್ಯಾಕ ಸೊರಗೇರಿ ನಿನ್ನ ಮೀಸಲ ಮಾಡಿ ಬಿಟ್ಟಿದ್ರಲ್ಲ ಎಲ್ಲ ಮರೆಯವ್ರಿ ಯಾಕ ತಂಗಿ ಇಟ್ಯಾಕ ಸೊರಗೇರಿ ನಿನ್ನ ಮೀಸಲ ಮಾಡಿ ಬಿಟ್ಟಿದ್ರಲ್ಲ ಎಲ್ಲ ಮರೆಯವ್ರಿ ಯಾಕ ತಂಗಿ ಇಟ್ಯಾಕ ಸೊರಗೇರಿ ನಿನ್ನ ಮೀಸಲ ಮಾಡಿ ಬಿಟ್ಟಿದ್ರಲ್ಲ ಎಲ್ಲ ಮರೆಯವ್ರಿ ಅವನ ಹಾಡಿಗೆ ಯಾರು ಸಿಟಿ ಹೊಡಿದಿಲ್ಲ ಅದಕ್ಕೆ ಸಿಟ್ಟಿಗೆ ಅವನ ಹೊಡೆದ ನೋಡ್ರಿ